ಸಾಡೆ ಸಾತಿ ಶನಿಕಾಟ ಏಳರಾಟ ಎಂದು ಕರೆಯಲ್ಪಡುವ ಈ ಶನಿಯ ಗೋಚಾರದ ಬಗ್ಗೆ ಯಾರೂ ಭಯಪಡುವ ಅಗತ್ಯವಿಲ್ಲ. ನೀವು 30 ವರ್ಷ ಮೇಲ್ಪಟ್ಟವರಾಗಿದ್ದರೆ ಖಂಡಿತವಾಗಿಯೂ ಈ ವಿಡಿಯೋವನ್ನು ತಪ್ಪದೇ ನೋಡಿ. ಸಾಡೆ ಸಾತಿ ಎಂದರೆ ಗೋಚಾರದಲ್ಲಿ ಶನಿಯು ಕುಂಡಲಿಯ ಜನ್ಮರಾಶಿಯ ಮೇಲೆ ಬರುವುದು. ಒಂದು ರಾಶಿಯಲ್ಲಿ ಶನಿದೇವನು 2.5 ವರ್ಷಗಳ ಕಾಲ ಸಂಚರಿಸುತ್ತಾನೆ. ನಿಮ್ಮ ಜನ್ಮರಾಶಿ, ಅದರ ಹಿಂದಿನ ಮತ್ತು ಮುಂದಿನ ರಾಶಿಗಳ ಮೂಲಕ ಚಲಿಸುವ 7.5 ವರ್ಷಗಳ ಅವಧಿಯೇ ಸಾಡೆ ಸಾತಿ. ಶನಿಯು ಒಬ್ಬ ವ್ಯಕ್ತಿಯ ಜೀವಿತಾವಧಿಯಲ್ಲಿ 2ರಿಂದ 3 ಬಾರಿ ಜನ್ಮ ರಾಶಿಯ ಮೇಲೆ ಬರಬಹುದು. ವೀಕ್ಷಕರೇ, ಪ್ರತಿಯೊಬ್ಬರ ಜೀವನದಲ್ಲಿ 2ರಿಂದ 3 ಬಾರಿ ಸಾಡೆ ಸಾತಿ ಬರುವಂತಹ ಸಂಭವ ಇರುತ್ತದೆ. ಈ 3 ಸುತ್ತುಗಳನ್ನು ಮಂಗು ಶನಿ, ಪೊಂಗು ಶನಿ, ಮರಣ ಶನಿ ಅಂತ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಂಗಡಿಸ್ತೇವೆ. ಎಲ್ಲರಿಗೂ 1ನೇ ಸುತ್ತಿನ ಸಾಡೆ ಸಾತಿ ತುಂಬ ಕಠಿಣ ಅವಧಿಯಾಗಿರುತ್ತೆ. ಶನಿದೇವ ಈ ಅವಧಿಯಲ್ಲಿ ಸಾಧ್ಯವಿರುವ ಎಲ್ಲ ರೀತಿಯ ಪರೀಕ್ಷೆಗಳನ್ನು ಒಡ್ಡುತ್ತಾನೆ. ಕಷ್ಟಗಳೊಂದಿಗೆ ನಮಗೆ ತಾಳ್ಮೆಯನ್ನು ಕೂಡ ಕಲಿಸುತ್ತಾನೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ 30ರಿಂದ 40ನೇ ವರ್ಷದ ಅವಧಿಯಲ್ಲಿ ಬರುವ 2ನೇ ಸುತ್ತಿನ ಸಾಡೆ ಸಾತಿಯಲ್ಲಿ ಶನಿದೇವನು ಒಳ್ಳೆಯದನ್ನೇ ಮಾಡುತ್ತಾನೆ. ಸಂಪತ್ತು ಮತ್ತು ಅದೃಷ್ಟವನ್ನು ನೀಡುತ್ತಾನೆ. ಈ ಅವಧಿಯಲ್ಲಿ ಜೀವನದಲ್ಲಿ ಬಹಳಷ್ಟು ಒಳ್ಳೆಯ ಘಟನೆಗಳು ಸಂಭವಿಸುತ್ತವೆ. ಕುಟುಂಬದಲ್ಲಿ ಸಂತೋಷ, ಸಮೃದ್ಧಿ, ಸಮಾಜದಲ್ಲಿ ಗೌರವ ದೊರೆಯುತ್ತದೆ. ನೀವು ಜೀವನವನ್ನು ಆನಂದಿಸುವಿರಿ. ಈ ಅವಧಿಯಲ್ಲಿ ನಿಮ್ಮ ಎಲ್ಲ ಪ್ರಯತ್ನಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ. ಸಾಡೆ ಸಾತಿಯು ಜೀವನದಲ್ಲಿ ಯಾವಾಗಲೂ ತೊಂದರೆ ನೀಡುತ್ತದೆ ಎಂದು ಭಾವಿಸಬೇಡಿ. 2ನೇ ಸುತ್ತಿನ ಸಾಡೆ ಸಾತಿಯಲ್ಲಿ ಶನಿದೇವರು ನಿಮಗೆ ಶುಭ ಫಲಗಳನ್ನೇ ನೀಡುತ್ತಾನೆ. ಶನಿದೇವನು ಒಳ್ಳೆಯ ಫಲಗಳನ್ನು ನೀಡುವುದರಲ್ಲಿ ವಿಳಂಬ ಮಾಡುತ್ತಾನೆಯೇ ಹೊರತು ಒಳ್ಳೆಯದನ್ನು ಎಂದಿಗೂ ನಿರಾಕರಿಸುವುದಿಲ್ಲ. ಕಷ್ಟಪಟ್ಟು ನಿಮ್ಮ ಗುರಿಗಳತ್ತ ಗಮನಹರಿಸಿ. ಶನಿದೇವನು ನಿಮಗೆ ಹೇರಳವಾದ ಸಂಪತ್ತು, ಹಣ ಮತ್ತು ಎಲ್ಲ ಶುಭ ಫಲವನ್ನು ದಯಪಾಲಿಸುತ್ತಾನೆ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಶೇರ್ ಮಾಡಿ ಹಾಗೂ ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಶುಭವಾಗಲಿ.